ಎಲ್ಲರಿಗೂ ನಮಸ್ಕಾರ. ನಾಡಿನ ಜನಗಳಿಗೆಲ್ಲ ಶುಭೋದಯ. ಏನಪ್ಪ ಅಂದರೆ ಇವತ್ತು ಬುಧವಾರ ತಾರೀಕು 17/7/2024 ಬುಧವಾರ ದಿವಸ. ಇವತ್ತು ಏನಪ್ಪ ಅಂದರೆ ಇವತ್ತು ಬುಧವಾರ ಅಂದರೆ ಶನಿದೇವರು ಹುಟ್ಟಿದ ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀವಿ. ಕೆಲವ್ರಿಗೆ ಬುಧವಾರ ಹುಟ್ಟಿದವರು ಬುಧವಾರ ಇದಾದವ್ರಿಗೆ ನವಗ್ರಹ ಪೂಜೆ ಮಾಡಬೇಕು. ಅವ್ರ ಮನೆಗಳಿಗೆ ಹೋಗ್ಬೇಕಾದ್ರೂ ಅಷ್ಟೇ, ಅವ್ರು ಮದುವೆ ಮಾಡ್ಕೊಂಡ್ರು ಅಷ್ಟೇ. ಹುಟ್ಟಿದಾಗ ಮಾಡಲಿಲ್ಲ ಅಂದರೂ ಮದುವೆಲಾದರೂ ಮಾಡಿ ಕಳಿಸ್ಬೇಕು. ಅವ್ರನ್ನ ನವಗ್ರಹ ಶಾಂತಿ ಮಾಡಿ ಕಳಿಸ್ಬೇಕು. ನಿಲಂಜನ ಸಮಭಾಷಂ ರವಿಪುತ್ರಂ ಯಮಗಜಂ ಛಾಯಾ ಮಾರ್ತಣ್ಣಂ ತಮ್ಮೈ ಶನೇಶ್ವರಂ ಅಂತ ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಏನಪ್ಪ ಈ ಬುಧವಾರ ದಿವಸ ಎಷ್ಟು ಕಷ್ಟ. ಕೆಲವರಿಗೆ ಕಷ್ಟ ಬರ್ತದೆ. ಎಲ್ಲ ದೇವರು ಮಾಡಿದ್ರು ನಮಗೆ ದೇವರು ಇನ್ನೂ ಇದು ಮಾಡಲಿಲ್ಲ ಅಂತಾರೆ. ಜನ ಮಾಡೋ ತಪ್ಪಿಗೆ ದೇವರೇನು ಮಾಡ್ತಾನೆ? ದೇವರು ಕರೆಕ್ಟಾಗಿ ಇಟ್ಟಿರ್ತಾನೆ. ಆದರೆ ಜನ ಏನಾದರೂ ಒಂದು ತೊಂದರೆ ಕೊಟ್ಟಿರ್ತಾರೆ. ಅದನ್ನು ಪರಿಹಾರ ಮಾಡ್ಕೋಬೇಕು ಜನಗಳು. ಅದಿಲ್ಲ, ದೇವರು ಮಾಡಲಿಲ್ಲ ನಮಗೆ ಅಂತಾರೆ. ದೇವ್ರು ಯಾಕೆ ಮಾಡೋದಿಲ್ಲ? ಅನ್ನ ನೀರು ಬಟ್ಟೆ ದುಡ್ಡು ಎಲ್ಲ ಕೊಟ್ಟಿರ್ತಾನೆ, ಆರೋಗ್ಯ ಕೊಟ್ಟಿರ್ತಾನೆ. ಅದನ್ನು ಜನಗಳು ಕೆಟ್ಟ ದೃಷ್ಟಿಯಲ್ಲಿ ನೋಡಿ ಅವ್ರನ್ನ ಇದು ಮಾಡಿದಾಗ ದೇವ್ರೇನು ಮಾಡೋಕ್ಕಾಗೋದು? ಅದು ಪರಿಹಾರ ಮಾಡ್ಕೋಬೇಕು. ಹೋಮಾಚಾರ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ. ಸ್ವಲ್ಪ ಈಗಿನ ಜನಕ್ಕೆ ಏನು ಗೊತ್ತಾ, ಒಂಚೂರು ಮಾತಾಡಿದ್ರೆ ಸಾಕು, ಅದಕ್ಕೆ ಏನಾದರೂ ಹುಡುಕಿ ಅವನ್ನ ಕೆಳಗೆ ತುಳಿದು ಬಿಡೋಣ ಅಂತ ಏನೋ ಮಾಡ್ತಾರೆ ಜನಗಳು. ಅಂಥ ಜನ ಇವತ್ತು ತುಂಬ ಜನ. ಅದಕ್ಕೆ ಭಗವಂತನ ಮರೆ ಹೋಗ್ಬೇಕು. ಭಗವಂತ ಮಾಡ್ತಾನೆ, ಎಲ್ಲ ಒಳ್ಳೆ ಕೆಲಸನೂ ಮಾಡ್ತಾನೆ. ಇಷ್ಟೆಲ್ಲ ಕಾರಣ ನೋಡಪ್ಪ. ಪ್ರತಿಯೊಬ್ಬರಿಗೂ ಅಷ್ಟೇ. ಇವತ್ತು ಎಲ್ಲನೂ ಮಾಡಬೇಕು ಅಂದರೆ ಜನಗಳಿಂದನೇ ಒಳ್ಳೆಯದು ಆಯ್ತದೆ, ಕೆಟ್ಟದ್ದು ಆಯ್ತದೆ. ದೇವರು ಒಳ್ಳೆಯವನೇ. ದೇವರು ಎಲ್ಲ ಲೆಕ್ಕ ಬರಿತಾ ಇರ್ತಾನೆ. ಪ್ರತಿಯೊಬ್ಬರೂ ಲೆಕ್ಕ ಬರಿತಾನೆ. ಲೆಕ್ಕ ಬರೆದಂಗೆ ಜನಗಳು ತಿಳ್ಕೋಬೇಕು. ಧರ್ಮ ಕರ್ಮ ಎಲ್ಲಿದೆ? ಕರ್ಮ ಇದ್ದಿತ್ತಾಗೆ ಭಗವಂತನೂ ಇರ್ತಾನೆ, ಧರ್ಮ ಇದ್ದಿತ್ತಾಗೂ ಇರ್ತಾನೆ. ಆದರೆ ಎರಡು ಕಡೆನೂ ಇರ್ತಾನೆ. ಯಾಕೆ ಅಂದರೆ ಅವನಿಗೆ ಎಲ್ಲರೂ ಬೇಕು. ಸರೋರು ಅವ್ರಿಗೆ ಮಕ್ಕಳೇ ಬೇಕು. ಆ ಉದ್ದೇಶಕ್ಕೆ ಬಲಗಾರರು ತಗೋ ಹೋಗ್ತಾರೆ, ಬಡವರು ತಗೋ ಬರ್ತಾರೆ, ಎಲ್ಲರೂ ತಗೋ ಬರ್ತಾರೆ ಭಗವಂತ. ಅದನ್ನು ನಾವು ಕಾಪಾಡೋ ಭಾರ ನಮ್ಮದು. ಅದನ್ನು ತಿಳ್ಕೋಬೇಕು. ನಾವೇನು ಉದ್ಯೋಗ ಮಾಡ್ತೀವಿ ಬೆಳಗ್ಗೆ ಎದ್ದು ಆ ಉದ್ಯೋಗ ಮಾಡ್ಕೊಂಡು ನಮ್ಮ ಕೆಲಸ ಏನು ನಾವೇನು ಅಂತ ಹೋದರೆ ಯಾವ ತೊಂದರೆನೂ ಇರೋದಿಲ್ಲ. ಹೋಗೋ ನೀನೇನು ಮಾಡ್ತೀಯ ಅಂತ ಏನು ಅಂದ್ರೆ ಅವ್ರು ಏನಾದರೂ ಒಂದು ಕಿತಾಪತಿ ಮಾಡ್ತಾರೆ. ಅದಕ್ಕೆ ಜನಗಳು ಹೇಳೋದು, ಮಾಟ ಮಂತ್ರ ಎಲ್ಲ ಕಲಿತಾ ಇದ್ದಾರೆ ಈಗಿನ ಜನ. ಅದನ್ನು ಉಪಯೋಗಿಸ್ಕೋಬಾರ್ದು. ಕೆಟ್ಟದ್ದು ಆಯ್ತದೆ ಅದು. ಭಗವಂತನ ನಂಬಿ ಹೋದವರು ಯಾರೂ ಕೆಟ್ಟಿಲ್ಲ, ಆದರೆ ಜನಗಳೆಲ್ಲ ಕೆಡ್ತಾರೆ. ಆ ಉದ್ದೇಶಕ್ಕೇ ನೋಡಪ್ಪ, ಇವತ್ತು ಶ್ರೀ ಶಾಂತಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಾಡ್ತಿದ್ದನು. ಈಗ 9 ಗಂಟೆ ನಿಮ್ಮ ಗುರುಗಳಾದ ಶ್ರೀ ರಾಮಾನಂದ ಗುರುಗಳು ಮೊಬೈಲ್ ಯಾರನ್ನ ಕಷ್ಟ ಅಂತ ಬರಲಿ ಪರಿಹಾರ ಮಾಡಿಕೊಡ್ತೀವಿ. ಪರಿಹಾರ ಮಾಡಿದ್ಮೇಲೆ ಅವರು ನಾವು ಹೇಳ್ದಂಗೆ ನಡ್ಕೊಂಡು ಹೋದ್ರೆ ಅವ್ರಿಗೇನು ತೊಂದರೆ ಇರೋದಿಲ್ಲ. ತೊಂದರೆ ಮಾಡ್ಕೊಂಬೋದು ನಾವೇ. ಯಾಕೆಂದರೆ ಅಷ್ಟೊತ್ತಿಗೆ ಏನಾದರೂ ಒಂದು ಭಗವಂತ ಒಳ್ಳೇದು ಕೊಟ್ಟಾಗ ದುರುಪಯೋಗ ಮಾಡ್ಕೊಬಿಡ್ತಾರೆ ಜನಗಳು. ಅದನ್ನು ಮಾಡ್ಕೋಬಾರ್ದು ಯಾರೇ ಆಗಲಿ. ಎಲ್ಲರಿಗೂ ನಮಸ್ಕಾರ.